ಜಯ ನಮ ಪಾರ್ವತಿ ಶಿವ ಹರ ಹರ. ಇವತ್ತಿನ ವಿಷಯ ವಿಮಲ ಮಾನಸದಿಂದ ಶುಭ ತೀರ್ಥಂ ಉಂಟೆ. ನಾ ನೇಮಾನುಸಾರವಾಗಿ ದೇವಿ ಪಾರಾಯಣ ಅಷ್ಟ ಮಾಡವ. ಬೆಳಗಿನ ಜಾವ ನೀವು ಆ ಪಾರಾಯಣ ಕೇಳಿದವ್ರ ಕಿವಿಗೊಳಗೆ ಅಮೃತ ಹಾಕಿದಾಗ ಆಕೈತಿ. ಅದೇತಿ ಅಮೃತ ಯಪ್ಪ, ಬಜಿ ಉಪ್ಪಿಟ್ಟು ಬಾಳ ಚಂದ ಮಾಡ್ತಾರಂತಾರ ಅಮೃತ ನೀವನ್ನ. ಅದಕ್ಕಿಂತ ದೊಡ್ಡ ಅಮೃತ ಇಲ್ಲ. ಹಂಗ ಅಲ್ಲಿ ತೀರ್ಥದಾಗ ಚರ್ಮ ರೋಗ ಬಂದವ್ರು ಸ್ನಾನ ಮಾಡಿ ಬರ್ತಾರಂತ, ಚಲೋ ಆಕತ್ತಯ್ಯಪ್ಪ ಅಂತ ಆ ತೀರ್ಥ. ಎಲ್ಲಮ್ಮನ ಗುಡ್ದಾಗ ಎಣಿಗೊಂಡ ಅಂತದ ಐತೆ, ಅದು ಒಂದ್ ದೊಡ್ಡ ತೀರ್ಥ. ಇಲ್ಲಿ ಮಹಾಕೂಟದೊಳಗ ಅಲ್ಲಿ ಒಂದ್ ತೀರ್ಥ ಕೂಡ ಐತಲ್ರಿ, ಬಹಳ ಶ್ರೇಷ್ಠ ಅಂತ. ಆದ್ರ ಶ್ರೀಮಂತ ನಿಜಗುಣ ಶಿವರುಗಳು ಹೇಳ್ತಾರ, ಅದು ಎಲ್ಲಕ್ಕಿಂತಲೂ ಈ ಸೋಮನ ಕೊಪ್ಪ ಅಂತಕ್ಕಂಥ ಈ ತೀರ್ಥ ಐತಿಲ್ಲ, ಶಿವತೀರ್ಥ, ಇದು ಬಹಳ ಶ್ರೇಷ್ಠ ಹೇಳ್ಯಾರ ಸಿದ್ಧಾಂತದ. ಹೆಂಗಂದ್ರ ಇಲ್ಲಿ ತೀರ್ಥ ಶಿವ ತೀರ್ಥ ಅಂದ್ರೆ ನಾವು ಬರೀ ನೀರಂತ ತಿಳ್ಕೊಂಡಿವಿ. ಮಾತಾಡ್ಬೇಡಪ್ಪ, ಮುಗಿಸ್ಬೇಡ, ಲಗುಣ ಮುಗಿಸ್ತೇನೆ. ಶುಭ ತೀರ್ಥ ಹೆಂಗ ನಮ್ಮ ಮೈಯಾಗ ಒಂದಿಟ್ಟು ಹೊಲಸಾದ್ರ ಕಲಕ್ ನೀರಲ್ಲಿ ಜಾಕ ಮಾಡ್ರ ಸ್ವಚ್ಛ ಆಕೈತಾನೆ ಶುಭ ತೀರ್ಥ. ಹಂಗ ಇಂಗ್ಲಿಷ್ನೊಳಗ ಅದಕ್ಕೆ ಇನ್ವಿನಾರ್ಮೆಂಟ್ ಅಂತ. ಯವ್ವ ಆ ಜಾಗಕ್ಕೆ ಹೋಗೋಣ ಹೊಲಸು ಗಪ್ ಬಿಡ್ದು ನಿಂತಿರ್ತಾನ. ಇಲ್ಲಿ ವಿಮಲ ಮಾನಸದಿಂದ ಅತ್ಯಂತ ಭಯಭರಿತ ಭಕ್ತಿಯಿಂದ ತಿಂಗಳ ಪರ್ಯಂತ ನಾಮಸ್ಮರಣೆ ನಡೆದತಿ. ಅದು ಯಾವ ಜಾಗದಾಗ 57 ವರ್ಷಗಳವರೆಗೆ ತಂಬೂರಿ ಕೆಳಗಿಟ್ಟಿಲ್ಲ. ಆ ಅದೇನ ನಡೆದಲ್ಲ ಆ ಸ್ಥಳದೊಳಗೆ ಇದು ನಡೆದೈತಂದ್ರ ಇದ್ರೊಳಗೆ ನಾವು ಅದೀವಂದ್ರೆ ನಾವ ಪುಣ್ಯವಂತ ಅಲ್ಲ. ಅದನ್ನ ಹೇಳ್ತಾರೋ ಈ ಶುಭ ತೀರ್ಥದಿಂದ ಮತ್ತೊಂದು ಯಾವ್ದಾದ್ರು ಚಲೋ ಆಯ್ತ ಅದಕ್ಕಿಂತ ಇಲ್ಲ ಅಂತ ಅರ್ಥ. ಹಂಗಾದ್ರ ಇಲ್ಲಿ ಏನ್ ನಡೆದೈತಿ, ಪರಬ್ರಹ್ಮ ಸ್ವರೂಪಳಾಗಿರ್ತಕ್ಕಂಥ ಜಗನ್ಮಾತೆಯ ದೇವಿಯ ಪಾರಾಯಣ ನಿತ್ಯ ನಡೆದೈತಿ. ಆ ಮಾತೆಯ ಬಗ್ಗೆ ಚಿಂತನೆ ನಡೆದದ. ಅದಕ್ಕೆ ನಾವು ನೀವೆಲ್ಲರೂ ಧನ್ಯರು ಅಂತ ಹೇಳ್ತೀವಿ. ಎಲ್ಲಿ ಯಾರ ಮುಂದ 96 ವರ್ಷದ ಹಸನ್ಮುಖಿಗಳಾಗಿರ್ತಕ್ಕಂಥ ಪೂಜ್ಯರ ಸಮ್ಮುಖದೊಳಗೆ ನಡೆದೈತಂದ್ರ ನಾವೇ ಭಾಗ್ಯವಂತರು ಅಂತ ಹೇಳಿ ಒಂದೆರಡು ನೇಮಕ್ಕನುಸಾರ ಕೇಳಾರ ತಟ್ರಿ ಸಮಾಧಾನ. ಮನುಷ್ಯನಾಗಿದ್ದು ಹೊಡೆದು ಹಾಕ್ಬೇಕಾದಂತ. ಇಲ್ಲೊಂದಿಟ ಸಣ್ಣ ಮಳೆ ಆತ್ರ ಅಲ್ಲೇ ಕಚ್ಚಿ ಹಾಕತ್ತೆ. ಅವಾಗ ದೊಡ್ಡ ಮಳೆ ಆಗಿಬಿಡ್ತದೆ, ಜಾಡಿ ಸ್ವಲ್ಪ ಕಿತ್ತು ಹೋಗ್ಬಿಡ್ತಾವ. ಹಂಗಿರ್ಬೇಕಂತ. ಇನ್ನೊಂದು ಮರತಿನ ಅಲ್ಲಿ ನಮ್ಮ ಮೆಟ್ಗುಡದವ್ರು ಹೋದಾರ. ನನಗನಿಸ್ತು ಆ ಪುಣ್ಯಾತ್ಮನ ಮಾತನ್ನ ಕೇಳಿಬಿಟ್ರ ನೀವೆಲ್ಲ ಇರ್ಬೇಕಾಗಿತ್ತ. ಅವ್ರಿಗೂ ಈ ಸಂದರ್ಭದೊಳಗ ಕ್ಷಮ ಮಾಡ್ಬೇಕು. ಯಾಕಂದ್ರೆ ಅವ್ರ ಮರತಿನ ಅದು ಎಲ್ಲೂ ಇರ್ತತ್ರಿ. ದೇವ್ರ ಎಲ್ಲೋ ಯಾವ ಮೂಲಾಗ ಇರ್ತಾನ, ಯಾವ ರೂಪದಾಗ ಹೆಂಗಿರ್ತಾನೆ ಹೇಳ್ತಾ. ಹಂಗ ಜ್ಞಾನಿಗಳು ಎಲ್ಲೋ ಕೂತಿರ್ತಾರ. ಅವ್ರ ಮಾತು ತಿಳಿದವ್ರಿಗೆ ಎಷ್ಟ ಕೇಳ ಎಲ್ಲಿ. ಈಗ ಶಿವ ಬ್ಯಾರಲ್ಲ, ಶಕ್ತಿನೂ ಬ್ಯಾರಲ್ಲ, ಪರಬ್ರಹ್ಮ ವಸ್ತುವಾಗಿರ್ತಕ್ಕಂಥ ದೇವಿಯ ಮಹಾತ್ಮೆಯ 17ನೇ ಅಧ್ಯಾಯದ 27ನೇ ಶ್ಲೋಕವನ್ನು ನಿಮ್ಮ ಮುಂದೆ ಗಮನಕ್ಕೆ ತರ್ತಾನೆ. ಏನಂದ್ರೆ, ಈ ದೇವಿ ಅಂದ್ರೆ ಪಂಚಭೂತಳು ಈಕೆ ಅಂತ ನೋಡ್ರಿ. ಪಂಚಭೂತಳು ಯಾರಂತ ನಿಮ್ಗೆಲ್ಲ ಗೊತ್ತಿದ್ದು ಮಾತಾಡ್ತೀವಿ, ಟೈಮ್ ಇಲ್ಲ. ಪಂಚಭೂತಳು ಈಕೆ, ಜ್ಞಾನ ಪಂಚ ಕೇಂದ್ರಿಗಳು ಈಕೆಯು, ಪಂಚ ವಾಯು ಪಂಚಿಕೆ, ಪಂಚತತ್ವವೆಲ್ಲವೂ ವಂಚ ನಿಲ್ಲದೆ ಈಕೆ ಪ್ರಪಂಚ ವರ್ಜಿತ ಈಕೆ ಈ ಪಾರ್ವತಿಯು ಕೇಳೆಂದ. ಈ ಶಕ್ತಿ ಅಂದ್ರೆ ಎಂತಂದ್ರ ಸರ್ವಭೂತಳು ಈಕೆಯು, ಸರ್ವ ನಾಮಗಳು ಈಕೆಯು. ಯಾವ ಶಾಸಂತಿರ್ಲ ನೀವು ಏನವ ಮನುಷ್ಯ ಅಂತಿರ್ತಾರ. ಅಂದ್ರ ಅವ ದೇವ್ ತಂದು ಯಾಕೆ ಹೆಂಗ ಬರ್ತಾವ ನಾಯಿಕತೆ ನಾಯಿ ನೋಡ್ರಿ. ಮನುಷ್ಯತ್ವದೊಳಗ ನಾವ್ ಹೆಂಗ್ ರೂಪದಿ
ಹಂಗ ದೇವಿ ಆ ಪ್ರೇರಣಾ ಶಕ್ತಿ ಹಾಕಿ ನಮ್ಮನ್ನ ದೇವ್ರು ಮಾಡ್ತಾಳ, ಮನುಷ್ಯರನ್ನು ಮಾಡ್ತಾಳ, ರಾಕ್ಷಸನು ಮಾಡ್ತಾಳ. ಅದಕ್ಕೆ ಹೇಳ್ತಾನ, ಸರ್ವ ಭೂತಳು ಈಕೆಯು, ಸರ್ವ ನಾಮಗಳು ಈಕೆಯು, ಸರ್ವ ಚೇಷ್ಟಿಗಳು ಈಕೆಯು. ಆಕೆ ಒಮ್ಮೊಮ್ಮೆ ಚೇಷ್ಟೆ ಮಾಡಕತ್ತಂದ್ರ ನಮ್ಮೊಳಗ ಚೇಷ್ಟೆ ಮಾಡ್ತಿರ್ತ. ಒಂದೇ ಮಾತನ್ನ ಹೇಳೋ, ಇಬ್ರು ಗಂಡ ಹೆಂಡತಿ, ಅವ ಗೀಟಿದ್ದ ಪುಣ್ಯಾತ್ಮ, ಆ ಹೆಣ್ಮಗ ಸ್ವಲ್ಪ ದಾಸಿ ಇರ್ತದ. ಅವ ಮಂದ್ಯಾಗ ಒಬ್ರಿಗೇಡಿ ಆಗಬಾರ್ದಂತೆ ಗಂಡ ಹೆಂಡತಿ ಜಗಳ ಹತ್ತೈತಿ. ಇಲ್ಲೇ ಇಂತಲೇನ ಗಂಡ ಜಗಳ ಇಂಥ ಮಹಾತ್ಮರು ಕೂತಾರೆ, ಇಷ್ಟೆಲ್ಲ ಮಂದಿ ಕೂತತೆ. ನೀ ನೋಡಿಲಿ, ನೀ ನನ್ನ ಒಬ್ರಿಗೇಡಿ ಮಾಡಬೇಡ ಅಂತ. ಅವ್ವ ಇವನ ಒಬ್ರಿಗೇಡಿ ತಾನ ಎಟ್ಟು ಮರ್ಯಾದೆ, ನಿನ್ನ ಮರ್ಯಾದೆ ಇದ್ರ ಅವಳಿದ್ ಅವ ಒಂದು ನಿನ್ನ ಕುಡುದಿಲ್ಲ ಅಂದ. ಅವು ಆಯ್ತು ಶಕ್ತಿನ ಗೊತ್ತಾಯ್ತ, ಕುಡಿದುಕೊಂಡು ಎಟ್ಟಾಗಿದೆ ಗೊತ್ತಾಯ್ತ. ಅಂದ್ರು ಕಡಿಕ ಅವಂದ ಇಲ್ಲೇ ಒಂದು ರೂಮ್ ಇತ್ತ. ಅವ ಹೇಳಿದ, ಇನ್ನು ಅವ್ರು ಹೋಗ್ತೈತಿ ಸಿಟ್ಟಿಗೆದವು ನಾನು ಬಿಡ್ತಾಳ ಅಂದವ, ಈ ಮರ್ಯಾದೆ ಕಳ್ಕೋಬಾರ್ದಂತ ಅವೇನ್ ಮಾಡಿದ, ನೆನ್ನೆ ಬಿಡೋದಿಲ್ಲ ಅಂದ. ಇವ್ರು ಹಿರಿಯಾರ ಸಂಪೂರ್ಣ ಮಂದಿ ಇದು ಪಾಪ, ಅವ್ ಗಂಡ ಐತಿ ಜಗಾಡ್ತಾವ್ ಬಿಡಿಸೋ ಹೋತಮ್ಮ ಅಂದ. ಈ ಸೋಮನ ಕಬ್ಬದ ಮಂದಿ ಬಿಡಿಸ್ಕೋತಾರ, ಒಳಗೆ ಬಾ ನಿನ್ನ ಬಾಗಿಲ ಹಾಕಿ ಬಿಡ್ತಾರ ನಾವು. ಪಟ್ನ ಒಳಗಪ್ಪ ಹಂಗ ಬಾಯಿ ನೋಡಿ ಏನ್ ಮಾಡಕ್ಕಂದ್ರ ಬಾಗಿಲ ಹಾಕ್ತಾರ ಅನ್ನೋ, ಪಟ್ಟ ಬಾಗಿಲ ಹಾಕಿದ. ಈ ಶಕ್ತಿಯವನ ಮನುಷ್ಯ ದಪ್ಪ ಅಂತ ಹುಡುಗ, ದಪ್ಪ ಅಂತ ಹುಡುಗ ಎತ್ತರ ನೀನು ನಿಗ್ರ, ನೀನು ಹೆಚ್ಚು ಜಡೆಗಳ ಅಂದಕ್ರ ಮ್ಯಾಲ ಕೂತು ಡಮ್ ಅಂತ ಗುಮ್ಮಾಕಿ ಹೊರಗೆ ಸೋಮನ ಕಪ್ಪ ಮಂದಿ ನೋಡಾಕತ್ತೀವಿ. ಅಪ್ಪ ಅವ್ರು ಹೋಗತ್ತವನ ಆಕೆ ಗುಮ್ಮಿನ ಕೂಡ ಸಾಯಿ ನಿಮ್ಮವನು ನಾವು ಬೆಳೆಯಾಕಿ ಹಾಕಿ ಕಾಮಣ್ಣು ಸೊಪ್ಪ ಹಾಕಿಲ್ಲ. ಇವು ಏನೋ ಸಾಯಿ ನಿಮ್ಮವನು ನಾವು. ಇವು ನಮ್ ಚಂದ್ರಪ್ಪಣ್ಣ ಅಂತವ್ರು ಇವ್ರೇನ್ ಬಿಡ್ತಾರ, ಆ ಹೆಣ್ಮಗ ಕೊಲ್ತಾನು ಡಮ್ ಸಪ್ಪಳಾಕತ್ತಿ ಸಾಯಿ ನೀವು ಅಂತಾನು, ಬಾಗಿಲಾರ ಮುರಿದು ಅಂದ. ಪಟ್ನ ಬಾಗಿಲ ಮುರಿದು ನೋಡ್ತಾರ, ಬೋಡಕ ಬಿದ್ದಾನಗಬ್ರು ಹಂಗ ನಾ ಹಂಗ ಜೊತೆ ಸರ್ವ ಚೇಷ್ಟಿಗಳು ಈಕೆ ಇಂಥ ಚೇಷ್ಟೆ ಮಾಡಿಕ ಯಾಕೆ ಅಂತ. ಇಲ್ಲಿ ಈ ಪರಿಸರದಾಗ ಏನಾದ್ರು ಕೆಟ್ಟ ಗುಣಗಳು ನಾವು ಪ್ರದರ್ಶನ ಮಾಡಾಕತ್ತೀವಂದ್ರ, ಆ ಶುದ್ಧ ಗುಣ ಇರ್ಲಿಲ್ಲ ಅಂದ್ರ, ಈ ಮನಸ್ಸು ಶುದ್ಧ ಇರ್ಲಿಲ್ಲ ಅಂದ್ರ ಆಕೆ ಚೇಷ್ಟೆ ಮಾಡ್ತಾಳ ಅಂತ ಹೇಳುತ್ತ, ಅವ್ರಿಗೆ ಮಾಡ್ತಾಳ ಅಂತ. ಈಕೆ ಇಂತಕ್ಕೆ ಇನ್ನು ಕೊನೆಯದು ಒಂದದು ಹೇಳ್ತಾನೆ, ಎನ್ನ ಬಲ್ಲವರಾರು ವೃಷಭನೆ. ಸಾಕ್ಷಾತ್ ಪರಮೇಶ್ವರ ಹೇಳ್ತಾನ, ವೃಷಭ ಅಂದ್ರೆ ನಂದಿ ಹೇಳ್ತಾನ. ಏನಂದ್ರ ಎನ್ನ ಬಲ್ಲವರ್ ಯಾರು ವೃಷಭನೆ, ಎನ್ನ ಮುಂದಕ್ಕೆ ತಂದು ಲೋಕಕ್ಕೆ ಎನ್ನ ದೈವವ ಮಾಡಿದರೆ ನಾನಾದೆ ಪರದೈವ. ನನ್ನ ಪರದೈವ ಅಂತ ಕರೀಬೇಕಾದ್ರೆ ಮೂಲ ಪರಬ್ರಹ್ಮ ವಸ್ತು ಆ ದೇವಿನ ಕಾರಣ ಅಂತ ತಿಳ್ಕೊಂಡ ಸಾಕ್ಷಾತ್ ಪರಮೇಶ್ವರ ನಂದಿ ಹೇಳ್ತಾನ. ಇನ್ನು ವಿಷ ಕುಡಿದಿಡಿ ಏನೇನ, ನನಗ ವಿಷ ಕುಡ್ದ ನಾ ಬದುಕಾಕ ಸಾಧ್ಯ ಇರ್ತಾನೆ. ನಿನ್ನು ಪಾರ್ವತಿ ತಾಳಿ ಮಹಿಮೆದ ನಿನ್ನು ಉಳಿದಿನ ನುಡಿಯ ದುಂಟೆ ಕೆಲವು ಸದಕ್ಕೆ ಅಂತ. ನಾ ವಿಷ ಕುಡಿದ ಉಳ್ಯಾಕರ ಸಾಧ್ಯ ಇರ್ತೇನಪ್ಪ, ಆಕೆ ಕೃಪೆಯಿಂದ ಆಕೆ ಉಳಿಸ್ತೇನೆ, ನಾ ಉಳಿದ್ನಿ, ನಾ ಇಲ್ಲಿ ಭೂಮಿ ಮೇಲೆ ಅದೇ ಅಂತಕ್ಕಂಥ ಮಾತನ್ನು ಹೇಳಿ, ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಇದುವರೆಗೆ ನಮ್ಮ